ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ಒಂದು ಕೇಸ್ ಇಡೀ ದೇಶದಾದ್ಯಂತ ಸಂಚಲನವನ್ನೇ ಮೂಡಿಸಿತ್ತು. ಶರಣ್ ರಾಜ್ ಪ್ರಕರಣ ಅಂತಲೇ ತುಂಬ ದೊಡ್ಡ ಸುದ್ದಿಯಾಗಿತ್ತು. ಈ ಕೇಸ್ ಏನು ಅಂದರೆ, ತನ್ನ ಸ್ವಾರ್ಥಕ್ಕಾಗಿ ಪ್ರೀತಿಸಿದ ಹುಡುಗನನ್ನೇ ಸಾಯಿಸಿ ಬಿಟ್ಟಿದ್ಲು. ಅದು ಕೂಡ ಅತಿ ಭಯಾನಕವಾಗಿ. ಆ ಯುವಕ 11 ದಿನಗಳವರೆಗೆ ಸಾವು ಬದುಕಿನ ನಡುವೆ ಹೋರಾಡಿ ಪ್ರಾಣವನ್ನ ಬಿಟ್ಟಿದ್ದ. ನಂತರ ಇಡೀ ದೇಶದಾದ್ಯಂತ ಈ ಒಂದು ಕೇಸ್ ಸುದ್ದಿ ಆಯಿತು. ಸ್ವಾರ್ಥಕ್ಕೋಸ್ಕರ ಅವನ ಪ್ರಾಣವನ್ನ ತೆಗೆದ ಅವಳನ್ನ ಹುಡುಗಿಯನ್ನು ಅನುಕಂಪ ತೋರಿಸಿ ಸುಮ್ಮನೆ ಇರಬಾರ್ದು, ಅದರ ಬದಲಾಗಿ ಆಕೆಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಕಾನೂನು ಪ್ರಕ್ರಿಯೆ ಎಲ್ಲವೂ ನಡೆದಿತ್ತು. ಅಂತಿಮವಾಗಿ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟಿಸಿತ್ತು. ಆಕೆ ಅಪರಾಧಿ ಅಂತ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟಿಸಿತ್ತು. ಆದರೆ ಶಿಕ್ಷೆಯ ಪ್ರಮಾಣವನ್ನ ನಿಗದಿಗೊಳಿಸಿರಲಿಲ್ಲ. ಈಗ ಕೊನೆಗೂ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಾಗಿದೆ. 586 ಪುಟಗಳ ಸುದೀರ್ಘ ತೀರ್ಪು. ಅದರಲ್ಲಿ ಆಕೆಯ ಶಿಕ್ಷೆಯ ಪ್ರಮಾಣವನ್ನು ಕೂಡ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಕೊಡಲಾಗಿದೆ. ಆಕೆ ಮಾಡಿದ್ದ ತಪ್ಪಿಗೆ ಅತ್ಯಂತ ಗರಿಷ್ಠ ಶಿಕ್ಷೆಯಾದ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಈ ಕೇಸ್ನಲ್ಲಿ ಗಲ್ಲು ಶಿಕ್ಷೆ ವಿಧಿಸಿದ್ದು ಯಾಕೆ ಅಂತ ಕೋರ್ಟ್ ಕೆಲವು ಭಾವನಾತ್ಮಕ ಕಾರಣಗಳನ್ನು ಕೂಡ ಕೊಟ್ಟಿದೆ. ಆ ಯುವಕ ಅತಿಯಾಗಿ ಅವಳನ್ನ ಪ್ರೀತಿಸ್ತಾ ಇದ್ದ. ಆದರೆ ಅವನ ಪ್ರೀತಿಗೆ ಇವಳು ಮೋಸ ಮಾಡಿಬಿಟ್ಲು, ಅವನ ನಂಬಿಕೆಯನ್ನ ಇವಳು ಕೊಂದುಬಿಟ್ಲು ಎನ್ನುವ ರೀತಿಯಲ್ಲಿ ಕೆಲವು ಕಾರಣಗಳನ್ನು ಕೊಟ್ಟಿದೆ. ಇನ್ನು ಆ ಯುವಕ 11 ದಿನಗಳವರೆಗೆ ಸಾವು ಬದುಕಿನ ನಡುವೆ ಹೋರಾಡುವಾಗ ಎಲ್ಲ ಬಂದು ಕೇಳ್ತಾ ಇದ್ರು, ಏನಾಯಿತು, ಯಾರೇನು ಮಾಡಿದ್ರು ಅಂತ. ಆದರೆ ಆ ಯುವಕ ಯಾರ ಬಳಿಯೂ ಏನಾಯಿತು ಅನ್ನೋದನ್ನು ಹೇಳ್ತಾನೆ ಇರಲಿಲ್ಲ. ಕೊನೆಗೆ ಅವನ ಕುಟುಂಬಸ್ಥರು ಒತ್ತಾಯ ಮಾಡಿ ಕೇಳಿದಾಗ ಕೊನೆಯದಾಗಿ ಅವನು ಪ್ರೀತಿಸಿದ ಹುಡುಗಿಯ ಹೆಸರನ್ನ ಹೇಳ್ತಾನೆ. ಜೊತೆಗೆ ದಯವಿಟ್ಟು ಅವಳಿಗೆ ಏನು ತೊಂದರೆ ಕೊಡಬೇಡಿ, ಅವಳಿಗೆ ಶಿಕ್ಷೆ ಕೊಡಬೇಡಿ, ಇದು ನನ್ನ ಕೊನೆಯ ಕೋರಿಕೆ ಅಂತ ಆ ಯುವಕ ಹೇಳಿರ್ತಾನೆ. ಕೋರ್ಟ್ ಇದನ್ನು ಕೂಡ ಉಲ್ಲೇಖ ಮಾಡಿದೆ. ಇಲ್ಲಿ ಆ ಯುವಕ ಅವಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ದ. ಅಷ್ಟೇ ಅಲ್ಲ, ಇವಳಿಂದ ಮೋಸ ಆಗಿದೆ ಅಂತ ಗೊತ್ತಾದ ಮೇಲೂ ಅವಳಿಗೆ ಶಿಕ್ಷೆ ಆಗಬಾರ್ದು ಅಂತ ಬಯಸಿದ್ದ. ಇಂತಹ ಪ್ರೀತಿಗೆ, ನಂಬಿಕೆಗೆ ಮೋಸ ಮಾಡೋದಕ್ಕೆ ಆ ಯುವತಿಗೆ ಹೇಗೆ ಮನಸ್ಸು ಬಂತೋ, ಈ ಕಾರಣಕ್ಕೆ ನಾವು ಅತ್ಯಂತ ಗರಿಷ್ಠ ಶಿಕ್ಷೆಯನ್ನ ವಿಧಿಸ್ತಾ ಇದ್ದೀವಿ ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ ಈ ರೀತಿಯ ತೀರ್ಪನ್ನ ಕೊಡ್ತಿದ್ದ ಹಾಗೇನೆ ಆ ಯುವಕನ ಕುಟುಂಬಸ್ಥರಲ್ಲಿ ಒಂದು ರೀತಿಯ ನ್ಯಾಯ ಸಿಕ್ತು ಅನ್ನೋ ಭಾವನೆ. ಇನ್ನು ಶಿಕ್ಷೆಗೆ ಒಳಗಾದ ಯುವತಿಯ ಮುಖದಲ್ಲಿ ಯಾವುದೇ ಭಾವನೆಯೂ ಇರಲಿಲ್ಲ. ಅಷ್ಟಕ್ಕೂ ಏನ್ ಕೇಸಿದು ಅಂತ ನೋಡ್ತಾ ಹೋದ್ರೆ ಖಂಡಿತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಈಕೆಯ ಹೆಸರು ಗ್ರೀಷ್ಮಾ ಅಂತ. ಈಕೆಗೆ ಆಗ ವಯಸ್ಸು 2021ರ ಸಂದರ್ಭದಲ್ಲಿ 23 ವರ್ಷ. ಇನ್ನು ಹುಡುಗ ಶರಣ್ ರಾಜ್ ಅಂತ ಅವನ ಹೆಸರು. ಇವನು ಕೇರಳ ಮೂಲದ ತಿರುವನಂತಪುರಂನವನು, ರೇಡಿಯಾಲಜಿ ವಿದ್ಯಾರ್ಥಿ. ಇವನು ತಮಿಳುನಾಡಿನ ಕನ್ಯಾಕುಮಾರಿಯ ಖಾಸಗಿ ಕಾಲೇಜು ಒಂದರಲ್ಲಿ ಇವನು ಓದ್ತಾ ಇರ್ತಾನೆ. ಇನ್ನು ಗ್ರೀಷ್ಮಾ ಸಾಹಿತ್ಯದ ವಿದ್ಯಾರ್ಥಿ. ಈ ವಯಸ್ಸಿನಲ್ಲಿ ತುಂಬಾ ಜನ ಸಿನಿಮಾಗಳನ್ನ ನೋಡಿ, ಇಲ್ಲ ಫ್ರೆಂಡ್ಸ್ಗಳಿಗೆ ಲವ್ವರ್ ಇದ್ದಾರೆ ಅಂದ್ಕೊಂಡು ಏನೋ ನಾವು ಕೂಡ ಪ್ರೀತಿ ಮಾಡಬೇಕು ಅಂತ ತುಂಬಾ ಜನ ಎಡವಟ್ಟನ್ನ ಮಾಡ್ಕೊಳ್ತಾರೆ. ಇದೇ ರೀತಿ ಗ್ರೀಷ್ಮಾಗೂ ಶರಣ್ ರಾಜ್ಗೂ ಪರಿಚಯವಾಗುತ್ತೆ, ಅದು ಸ್ನೇಹವಾಗುತ್ತೆ, ಇಲ್ಲಿಂದ ಅದು ಪ್ರೀತಿ ಆಗುತ್ತೆ. ಕೊನೆಗೆ ಇವರು ಮದುವೆ ಆಗೋ ನಿರ್ಧಾರವನ್ನು ಕೂಡ ಮಾಡಿರ್ತಾರೆ. ಶರಣ್ ರಾಜ್ ಗ್ರೀಷ್ಮಾನ ತುಂಬಾನೇ ಪ್ರೀತಿಸ್ತಾ ಇರ್ತಾನೆ. ಆದರೆ ಗ್ರೀಷ್ಮಾ ಮನಸ್ಸಲ್ಲಿ ಏನಿತ್ತು ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಇಬ್ರು ಕೂಡ ಲವರ್ಸ್ಗಳ ರೀತಿ ಎಲ್ಲಾ ಕಡೆ ಸುತ್ತಾಡ್ತಾ ಇರ್ತಾರೆ. ಯಾವುದೇ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ. ಇದೇ ಟೈಮ್ನಲ್ಲೇ ಗ್ರೀಷ್ಮಾಗೆ ಒಂದು ಸಂಬಂಧ ಬರುತ್ತೆ. ಅದು ಕೂಡ ಸೇನಾಧಿಕಾರಿಯ ಸಂಬಂಧ. ಒಳ್ಳೆಯ ಸಂಬಂಧ, ಒಳ್ಳೆಯ ಜಾಬ್ ಇರೋ ವ್ಯಕ್ತಿ, ಒಳ್ಳೆಯ ಸ್ಯಾಲ್ರಿ, ಲೈಫ್ನಲ್ಲಿ ಸೆಟಲ್ ಆಗಿರೋ ವ್ಯಕ್ತಿ, ಎಲ್ಲವೂ ಚೆನ್ನಾಗೇ ಇರುತ್ತೆ. ಈ ಸಂಬಂಧ ಬರ್ತಿದ್ದ ಹಾಗೇನೆ ಗ್ರೀಷ್ಮಾಳ ಮನಸ್ಸು ಬದಲಾಗ್ತಾ ಹೋಗುತ್ತೆ. ಕೊನೆಗೆ ನಿರ್ಧಾರ ಮಾಡಿ ಸೇನಾಧಿಕಾರಿಯ ಸಂಬಂಧಕ್ಕೆ ಒಪ್ಪಿಗೆ ಕೊಡ್ತಾಳೆ. ಎಂಗೇಜ್ಮೆಂಟ್ ಕೂಡ ನಡೆಯುತ್ತೆ. ಕೊನೆಗೆ ಮದುವೆ ಬಗ್ಗೆ ಕೇಳೋದಕ್ಕೆ ಹೋದಾಗ ಆ ಮಹಾಪುರುಷ ಜ್ಯೋತಿಷಿ ನಿನ್ನ ಮೊದಲ ಗಂಡ ಸಾವನ್ನಪ್ತಾನೆ ಅಂತ ಹೇಳಿ ಬಿಡ್ತಾನೆ. ಇದನ್ನ ನಂಬಿದ ಗ್ರೀಷ್ಮಾ ಮತ್ತೊಂದು ಪ್ಲಾನ್ ಮಾಡ್ತಾಳೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಸೇನಾಧಿಕಾರಿಯ ಜೊತೆ ಒಂದು ಕಡೆ ಮದುವೆ ಫಿಕ್ಸ್ ಆಗಿದೆ, ಇದು ಶರಣ್ ರಾಜ್ಗೆ ಗೊತ್ತೇ ಇಲ್ಲ. ಇದನ್ನೇ ಬಳಸ್ಕೊಂಡ ಗ್ರೀಷ್ಮಾ ಶರಣ್ ರಾಜ್ ಹತ್ರ ಬಂದು ನಾವಿಬ್ರು ಮದುವೆ ಆಗ್ಬಿಡೋಣ ಅಂತ ಹೇಳ್ತಾಳೆ. ಅಂದ್ರೆ ಮೊದಲನೇ ಗಂಡ ಸತ್ತೋಗ್ತಾನೆ ಅಂತ. ಕೊನೆಗೆ ಶರಣ್ ರಾಜ್ ಹತ್ರ ತಾಳಿನೂ ಕೂಡ ಕಟ್ಟಿಸ್ಕೊಳ್ತಾಳೆ, ಮದುವೆನೂ ಕೂಡ ಆಗಿಬಿಡ್ತಾಳೆ. ನಂತರ ಇವಳ ಮತ್ತೊಂದು ಮುಖವನ್ನ ತೋರಿಸೋದಕ್ಕೆ ಶುರು ಮಾಡ್ತಾಳೆ. ನನ್ನಿಂದ ದೂರ ಹೋಗು, ನನ್ನನ್ನ ಬಿಟ್ಬಿಡು, ನನ್ನನ್ನ ಮದುವೆ ಆದವರು ಸಾಯ್ತಾರೆ ಅಂತ ಜ್ಯೋತಿಷಿ ಹೇಳಿದರೆ, ಅದಕ್ಕೆ ನನ್ನನ್ನ ಬಿಟ್ಟು ದೂರ ಹೋಗು ಅಂತ ಹೇಳ್ತಾಳೆ. ಅವನಿಂದ ದೂರ ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಆದ್ರೆ ಶರಣ್ ರಾಜ್ ಮಾತ್ರ ಅವಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ದಿದ್ರಿಂದ ಅವಳನ್ನ ಕೈ ಬಿಡೋದಕ್ಕೆ ತಯಾರಿರಲಿಲ್ಲ. ಈ ಸಮಯಕ್ಕೆ ಗ್ರೀಷ್ಮಾ ತಲೆಯಲ್ಲಿ ಮತ್ತೊಂದು ಪ್ಲಾನ್ ಬರುತ್ತೆ. ಇವನನ್ನ ಸಾಯಿಸಿ ಆದರೂ
ನಾನು ಸೇನಾಧಿಕಾರಿಯನ್ನ ಮದುವೆ ಆಗ್ಬೇಕು ಅಂತ. ಅದೇ ರೀತಿ ಒಂದಿನ ಜ್ಯೂಸ್ನಲ್ಲಿ ಕೆಲವು ಮಾತ್ರೆಗಳನ್ನ ಹಾಕಿ ಅವನಿಗೆ ಕೊಡ್ತಾಳೆ. ಅದು ತುಂಬಾ ಕಹಿ ಇದೆ ಅಂತ ಅವನು ಜ್ಯೂಸ್ ಅನ್ನ ಕುಡಿಯೋದಿಲ್ಲ, ಅದನ್ನ ಉಗುಳಿರ್ತಾನೆ. ಈ ವಿಚಾರವನ್ನ ಕೆಲವರ ಬಳಿ ಹೇಳ್ಕೊಂಡಿರ್ತಾನೆ. ಜ್ಯೂಸ್ನಲ್ಲಿ ಏನೋ ಹಾಕಿ ಕೊಟ್ಟಿದ್ರು, ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳ್ಕೊಂಡಿರ್ತಾನೆ. ಹೀಗೆ ಮೊದಲು ಅವನ ಪ್ರಾಣ ತೆಗೆಯೋದಕ್ಕೆ ಒಮ್ಮೆ ಪ್ರಯತ್ನ ಪಟ್ಟಿರ್ತಾಳೆ, ಅದು ವಿಫಲವಾಗಿರುತ್ತೆ. ನಂತರ ಅದೇ 2022ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ತನ್ನೂರಿನ ತನ್ನ ಮನೆಗೆ ಕರೆಸಿಕೊಳ್ತಾಳೆ. ಅಂದರೆ ಬೇರೆ ಕಾರಣಕ್ಕೆ, ಲೈಂಗಿಕ ಕ್ರಿಯೆಯ ಆಸೆ ತೋರಿಸಿ ಕರೆಸಿಕೊಳ್ತಾಳೆ. ಇನ್ನು ಇವನು ನಾವು ಹೇಗಿದ್ರು ಮದುವೆ ಆಗಿದೀವಲ್ಲ, ನಾವು ಹೇಗೆ ಬೇಕಿದ್ರು ಇರ್ಬೋದು ಅಂತ ಹೋಗ್ತಾನೆ. ಮನೆಯವರೆಲ್ಲ ಮೊದಲೇ ಪ್ಲಾನ್ ಮಾಡಿರ್ತಾರೆ. ಅದೇ ಪ್ರಕಾರ ಆಯುರ್ವೇದದ ಕಷಾಯದಲ್ಲಿ ವಿಷ ಹಾಕಿ ಇದನ್ನ ಕುಡಿದ್ರೆ ಎನರ್ಜಿ ಬರುತ್ತೆ ಅಂತ ಹೇಳಿ ಶರೋನ್ ರಾಜ್ಗೆ ಕೊಡ್ತಾಳೆ. ಶರೋನ್ ರಾಜ್ ಅದನ್ನ ಕುಡಿತಾನೆ. ಅವನಿಗೆ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ. ತಕ್ಷಣವೇ ಅವನ ಸ್ನೇಹಿತರು ಆಸ್ಪತ್ರೆಗೆ ಸೇರಿಸ್ತಾರೆ. ಹೆಚ್ಚು ಕಡಿಮೆ 11 ದಿನಗಳ ಕಾಲ ಆತ ನರಕ ಯಾತನೆಯನ್ನ ಅನುಭವಿಸ್ತಾನೆ. ಒಂದು ಹನಿ ನೀರು ಕುಡಿಯೋದಕ್ಕೂ ಆಗ್ತಾ ಇರಲ್ಲ. ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾನೆ. ಅವನ ಕುಟುಂಬಸ್ಥರು ಕೇಳ್ತಾನೆ ಇರ್ತಾರೆ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ. ಆದರೆ ಅವನು ಏನನ್ನೂ ಸಹ ಹೇಳೋದಿಲ್ಲ. ಕೊನೆಯದಾಗಿ ಇನ್ನೇನು ಸಾಯ್ತಾನೆ ಅನ್ನೋ ಪರಿಸ್ಥಿತಿಯಲ್ಲಿ ಕುಟುಂಬಸ್ಥರ ಒತ್ತಾಯ ಜಾಸ್ತಿ ಆದಾಗ ಗ್ರೀಷ್ಮಾಳ ಹೆಸರನ್ನ ಹೇಳ್ತಾನೆ. ಜೊತೆಗೆ ಅವಳಿಗೆ ಯಾವುದೇ ತೊಂದರೆ ಕೊಡಬೇಡಿ ಅಂತ ಹೇಳ್ತಾನೆ. ಕೊನೆಗೆ ಸಾವನ್ನಪ್ತಾನೆ. ನಂತರ ಅವನ ಕುಟುಂಬಸ್ಥರು ಗ್ರೀಷ್ಮಾಳ ಮೇಲೆ ಆರೋಪವನ್ನ ಮಾಡ್ತಾರೆ. ಪೊಲೀಸರು ಗ್ರೀಷ್ಮಾನ ಅರೆಸ್ಟ್ ಮಾಡ್ತಾರೆ. ವಿಚಾರಣೆ ಆರಂಭ ಮಾಡ್ತಾರೆ. ಗ್ರೀಷ್ಮಾ ಆರಂಭದಲ್ಲಿ ಒಪ್ಕೊಳ್ಳೋದಿಲ್ಲ. ನಂತರ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಎಲ್ಲವನ್ನೂ ಒಪ್ಕೊಳ್ತಾಳೆ. ಕೊನೆಗೆ ಜೈಲು ಸೇರ್ತಾಳೆ. ಜೈಲಿನಲ್ಲಿ ಇದ್ದಾಗ ಆತ್ಮಹತ್ಯೆಗೂ ಪ್ರಯತ್ನ ಪಡ್ತಾಳೆ. ನಂತರ ಕೆಲವು ಕಠಿಣ ಷರತ್ತನ್ನ ವಿಧಿಸಿ ಅವಳಿಗೆ ಜಾಮೀನು ಕೊಡ್ತಾರೆ. 2022ರಲ್ಲಿ ಈ ಪ್ರಕರಣ ನಡೆದದ್ದು. ಈಗ 2025ರಲ್ಲಿ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ. ಪೊಲೀಸರು ತುಂಬಾನೇ ನೀಟಾಗಿ ತನಿಖೆಯನ್ನ ನಡೆಸಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿ ಇಲ್ಲದೇ ಇದ್ರೂ ಕೂಡ ಒಂದಿಷ್ಟು ಸಾಂದರ್ಭಿಕ ಸಾಕ್ಷ್ಯಗಳನ್ನ ಕಲೆ ಹಾಕಿ ಆಕೆಯ ತಪ್ಪೊಪ್ಪಿಗೆಯನ್ನ ಪಡ್ಕೊಂಡು ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ. ಕೋರ್ಟ್ ಎಲ್ಲವನ್ನ ಸ್ಟಡಿ ಮಾಡಿ ಕೊನೆಗೆ ಗ್ರೀಷ್ಮಾಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ. ಇನ್ನು ಆಕೆ ಮನವಿಯನ್ನ ಮಾಡ್ಕೊಂಡೇ ಇರ್ತಾಳೆ. ನಾನು ಹೆಣ್ಣು ಮಗಳು, ನನಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಇನ್ನೂ ಕೂಡ ಓದ್ತಾ ಇದ್ದೀನಿ, ಈ ಕಾರಣಕ್ಕೆ ನನಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ. ಆದರೆ ಕೋರ್ಟ್ ಅದ್ಯಾವುದಕ್ಕೂ ಕೂಡ ಒಪ್ಪಿಲ್ಲ. ಇನ್ನು ಆಕೆಗೆ ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಫೈಟ್ ಮಾಡೋ ಅವಕಾಶ ಕೂಡ ಇದೆ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ತನ್ನ ಶಿಕ್ಷೆಯನ್ನ ಕಡಿಮೆ ಮಾಡಿಸ್ಕೊಳ್ಬೋದು. ಇದ್ಯಾವುದು ಆಗಿಲ್ಲ ಅಂದ್ರೆ ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಆದರೆ ಉಪಯೋಗ ಏನು? ತನ್ನ ಸ್ವಾರ್ಥಕ್ಕಾಗಿ ಯಾರೋ ಅಮಾಯಕನ ಜೀವ ತೆಗೆದು ಈಕೆ ಮತ್ತೆ ಮಾಡಬೇಕಾಗಿರೋ ಸಾಧನೆಯಾದರೂ ಏನು? ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ರು. ಹೇಗೋ ಅವನು ಅವನ ಜೀವನವನ್ನ ನೋಡ್ಕೊಂಡು ಹೋಗ್ತಿದ್ದ. ಯಾರೋ ಜ್ಯೋತಿಷಿ ಹೇಳಿದ ಮಾತನ್ನ ಕೇಳಿ ನಂಬಿಕೆ ದ್ರೋಹವನ್ನ ಮಾಡಿ ಅವನ ಪ್ರಾಣವನ್ನೇ ತೆಗೆದ್ಲು. ಈ ಕೇಸ್ ದೇಶಾದ್ಯಂತ ಸುದ್ದಿಯಾಗಿದ್ದಕ್ಕೆ ಎಲ್ಲರಿಗೂ ಇದರ ತೀರ್ಪೇನಾಯ್ತು, ಈ ಕೇಸ್ನಲ್ಲಿ ಏನಾಗಿತ್ತು ಅನ್ನೋದು ಗೊತ್ತಿದೆ. ಆದರೂ ಕೂಡ ತುಂಬಾ ಜನ ಚಿಕ್ಕ ಚಿಕ್ಕ ವಯಸ್ಸಿಗೆ ಪ್ರೀತಿ ಪ್ರೇಮ ಅಂತ ಮಾಯೆಗೆ ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.